ಫ್ರೆಂಡ್ಸ್, ದೀಪಾವಳಿ ಹತ್ರ ಬರ್ತಾ ಇದೆ. ಜಗತ್ತಿನ ಎಲ್ಲ ವಾಯುಮಾಲಿನ್ಯಕ್ಕೆ ಕಾರಣ ನಾವು ಹೊಡಿತಾ ಇರೋ ಪಟಾಕಿ. ಜಾಗತಿಕ ತಾಪಮಾನ ಈ ಮಟ್ಟಕ್ಕೇರಕ್ಕೆ ಹಿಂದೂಗಳ ಅಸ್ತಿತ್ವವೇ ಕಾರಣ ಅಂತ ಲೇಖನಗಳು, ಮಾಧ್ಯಮದಲ್ಲಿ ಬಿಟ್ಟಿ ಪ್ರವಚನ ಕೊಡೋ ಸಮಯ ಬಂದಿದೆ. ಕೆಲವು ಸರ್ಕಾರಿ ಅಧಿಕಾರಿಗಳು, ಸರ್ಕಾರಗಳು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ನ ಹೊರಡಿಸುವ ಸಮಯ ಬಂದಾಗಿದೆ. ಇದೆಲ್ಲದರ ಮಧ್ಯೆ ಪ್ರಿಯಾಂಕಾ ಚೋಪ್ರಾನ ಮರಿಬೇಡಿ ಫ್ರೆಂಡ್ಸ್. ಏನಾಗ್ತಾ ಇದೆ ನೋಡಿ. ಪ್ರಿಯಾಂಕಾ ಚೋಪ್ರಾ ಅನ್ನೋ ಮೋಸ್ಟ್ ಸೆಕ್ಯುಲರ್, ಮೋಸ್ಟ್ ವೋಕ್ ಪರ್ಸನ್ ಮೇಲೆ ಎಂತಹ ದೈಹಿಕ ದೌರ್ಜನ್ಯ ಆಗ್ತಾ ಇದೆ ನೀವೇ ನೋಡಿ. ಅವಳ ಗಂಡ ಬಲವಂತವಾಗಿ ಅವಳನ್ನ ಹಿಡ್ಕೊಂಡಿರೋದನ್ನು ನೋಡಿ. ಉಸಿರುಗಟ್ಟೋ ಥರ ಬಿಗಿಯಾಗಿ ಹಿಂದ್ಗಡೆಯಿಂದ ಹಿಡ್ಕೊಂಡು ತಳ್ಳೋ ಪ್ರಯತ್ನ ಮಾಡ್ತಾ ಇದ್ದಾನೆ. ಪಟಾಕಿ ಹೊಗೆನ ಲಂಗ್ಸ್ ಒಳಗಡೆ. ಗೊತ್ತಿದೆ, ಅವನಿಗೆ ಗೊತ್ತಿದೆ ಪ್ರಿಯಾಂಕಾ ಚೋಪ್ರಾ ಎಂಥ ಒಂದು ಸೀರಿಯಸ್ ಆಸ್ತಮಾ ಪೇಷಂಟ್ ಅಂತ. ಗೊತ್ತಿದ್ರೂ ಈ ಥರ ದೌರ್ಜನ್ಯ ನಡೀತಾ ಇದೆ ಫ್ರೆಂಡ್ಸ್. ಎಸ್ಪೆಷಲಿ ಈ ಪಟಾಕಿ ಹೊಗೆಯಿಂದ ಇವಳ ಅಸ್ತಮಾ ಎಷ್ಟು ಜೋರಾಗತ್ತೆ ಅನ್ನೋದು ನಮಗೆ ಗೊತ್ತಿದೆ. प्लीज मेरी सांस को बेरोक रखिए. दिवाली पे पटाखे स्किप कीजिए. Let Diwali be about lights and laddus and love and not pollution. Reduce the use of firecrackers so that you all, asthmatics like me and all the animals out there, everyone can enjoy the festival. ನಾವೆಲ್ಲರೂ ಇಲ್ಲಿ ಅಸಹಾಯಕ ಸ್ಥಿತಿಯಲ್ಲಿ ಕೂತ್ಕೊಂಡಿದ್ದೀವಿ. ಏನಾಗಿದೆ? ಈ ವೈದಿಕ ಬ್ರಾಹ್ಮಣರ ದಬ್ಬಾಳಿಕೆ ಅಮೇರಿಕನ್ ದಲಿತೆ ಪ್ರಿಯಾಂಕಾ ಚೋಪ್ರಾ ಮೇಲೂ ನಡೀತಾ ಇದೆ. ಈಗೀಗ ಬ್ರಿಟಿಷರ ತಲೆಯಲ್ಲೂ ತುಂಬಿಸ್ತಾ ಇದ್ದಾರೆ. ಯೋಚನೆ ಮಾಡಿ ಫ್ರೆಂಡ್ಸ್, ನೀವೇ ನೋಡಿ ಬೇಕಾದ್ರೆ ಪ್ರೂಫ್. Namaste and happy Diwali, everybody. Diwali holds a potent meaning for all of us. Because just as surely as Lord Rama defeated the demon king Ravana and brought his wife Sita home, and just as Diwali celebrates the victory of light over darkness, good over evil, and let the many millions of Diwali lights all over the world shine through the darkness as beacons of hope for a better future. So as we celebrate Diwali, let us remember Lord Ramachandra, whose appearance in this world and example can serve as a guide to us all. I wish you all peace, joy and comfort during these difficult times. Jaya Lord Ramachandra, Jaya Shri Krishna. ಇಷ್ಟೆಲ್ಲ ಆದಮೇಲೆ ನಮ್ಮಲ್ಲಿ ಮೂಡೋ ಕಟ್ಟ ಕಡೆಯ ಪ್ರಶ್ನೆ, ದೀಪಾವಳಿ ದಿನ ಎಣ್ಣೆ ಸ್ನಾನ ಮಾಡಿ ಹೊಟ್ಟೆ ತುಂಬ ದೋಸೆ ತಿಂದು ನಮಗಿಷ್ಟ ಬಂದಷ್ಟು ಪಟಾಕಿ ಹೊಡಿಬೇಕಾ, ಅಥವಾ ಮಹಾತ್ಮ ಗಾಂಧಿಯ ಅವತಾರ ಪುರುಷನಾದ ಚೇತನ್ ಅಹಿಂಸಾ ಇವರ ಬ್ಲಾಕ್ ಬಾಸ್ಟರ್ ಮೂವಿಗಳನ್ನ ಪಾಪ್ಕಾರ್ನ್ ಜೊತೆ ನೋಡ್ತಾ ಟೈಮ್ ಪಾಸ್ ಮಾಡಬೇಕಾ? ನೀವೇ ಯೋಚನೆ ಮಾಡಿ. ಹ್ಯಾಪಿ ದೀಪಾವಳಿ ಇನ್ ಅಡ್ವಾನ್ಸ್. ಧನ್ಯವಾದ.